ನಂಬಿಕೆ ಇದ್ದರೆ ಪವಾಡನೇ ನಡೆಯುತ್ತೆ ಅಂತ ಹೇಳ್ತಾರೆ. ಹಾಗೆ ಪವರ್ ಆಫ್ ಪ್ರೇಯರ್ಸ್ ಅಂತ ಹೇಳ್ತಾರೆ. ಕೇಳಿದ್ದೀರಾ? ಈ ಎರಡೂ ವಿಷಯಗಳನ್ನ ಹೇಳುವಂತಹ ಒಂದು ಚಿಕ್ಕ ಮೋಟಿವೇಶ್ನಲ್ ಕತೆ ಜೊತೆ ನಾನಿವತ್ತು ಬಂದಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಇಷ್ಟ ಆದರೆ ದೊಡ್ಡ ಮನಸ್ಸು ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ. ಒಂದು ಚಿಕ್ಕ ಊರಿರುತ್ತೆ. ಆ ಊರಲ್ಲಿ ಒಬ್ಬ ರೈತ ತನ್ನ ಕುಟುಂಬದೊಂದಿಗೆ ವಾಸವಾಗಿರ್ತಾನೆ. ಊರಲ್ಲಿ ಮಳೆ ಆಗದಿರೋ ಕಾರಣ ಬೆಳೆದ ಬೆಳೆ ಎಲ್ಲ ನಾಶ ಆಗ್ತಿರುತ್ತೆ. ಹಳ್ಳಿಯ ಜನರೆಲ್ಲ ಮಳೆ ಇಲ್ಲದೆ ಕಂಗೆಟ್ಟಿರ್ತಾರೆ. ಹೀಗಿರ್ಬೇಕಾದ್ರೆ ಒಂದಿನ ಹಳ್ಳಿ ಜನ ಎಲ್ಲ ಸೇರಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ತಮ್ಮ ಮನೆಗಳಿಗೆ ಹೋಗಿ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಎಲ್ಲರೂ ಒಟ್ಟಿಗೆ ದೇವರಲ್ಲಿ ಮಳೆಗಾಗಿ ಪ್ರಾರ್ಥನೆ ಮಾಡೋಣ ಅಂತ. ರೈತ ಕೂಡ ತನ್ನ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಕೂತ್ಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡ್ತಾನೆ. ರೈತನ ಕಣ್ಣಲ್ಲಿ ನೀರಿರುತ್ತೆ. ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ದೇವರೇ, ನೀನು ಎಲ್ಲರ ಪ್ರಾರ್ಥನೆ ಕೇಳಿಸ್ಕೋತೀಯ. ದಯವಿಟ್ಟು ಹಳ್ಳಿಗೆ ಮಳೆ ಬರೋ ಹಾಗೆ ಮಾಡು. ಇಲ್ಲಾಂದರೆ ಬೆಳೆದ ಬೆಳೆ ಎಲ್ಲ ನಾಶ ಆಗುತ್ತೆ. ಮಳೆ ಬಂದರೆ ನಾವು ಬದುಕ್ಬೋದು, ಇಲ್ಲಾಂದರೆ ನಾವು ಬದುಕೋದು ಕಷ್ಟ ಆಗುತ್ತೆ. ದಯವಿಟ್ಟು ಮಳೆ ತರಿಸಪ್ಪ ಅಂತ ಬೇಡ್ಕೋತಾನೆ. ಇವನ ಜೊತೆಗೆ ಅವನ 5 ವರ್ಷದ ಪುಟ್ಟ ಮಗಳು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾಳೆ. ದೇವರೇ, ನನ್ನ ತಂದೆ ತುಂಬ ಕಷ್ಟದಲ್ಲಿದ್ದಾರೆ, ದಯವಿಟ್ಟು ಊರಿಗೆ ಮಳೆ ಬರೋ ಥರ ಮಾಡು ಅಂತ. ಇದಾದ್ಮೇಲೆ ರೈತ ದಿನನಿತ್ಯದಂತೆ ಹೊಲದ ಕೆಲಸಕ್ಕೆ ಹೊರಡ್ತಾನೆ. ಇದನ್ನು ಗಮನಿಸಿದ ರೈತನ ಮಗಳು ಅಪ್ಪನ ಕೇಳ್ತಾಳೆ, ಅಪ್ಪ ನೀನು ಇವಾಗ ಎಲ್ಲಿ ಹೋಗ್ತಿದ್ದೀಯಾ ಅಂತ. ಆಗ ರೈತ ಹೇಳ್ತಾನೆ, ನಾನು ಹೊಲಕ್ಕೆ ಕೆಲಸ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂತ. ಆಗ ರೈತನ ಮಗಳು 1 ನಿಮಿಷ ಇರು ಅಪ್ಪ ಅಂತ ಹೇಳಿ ಮನೆಯೊಳಗೆ ಹೋಗಿ ಬರಬೇಕಾದ್ರೆ ಛತ್ರಿಯೊಂದಿಗೆ ವಾಪಸ್ ಆಗ್ತಾಳೆ. ಇದನ್ನು ಗಮನಿಸಿದ ರೈತ ಮಗಳನ್ನ ಕೇಳ್ತಾನೆ, ಅಲ್ಲ ಮಗಳೇ, ಬಿಸಿಲು ಇಲ್ಲ, ಮಳೆ ಬರೋ ಯಾವ ಲಕ್ಷಣವೂ ಕಾಣಿಸ್ತಿಲ್ಲ, ನೀನು ಯಾಕೆ ಛತ್ರಿ ಇಟ್ಕೊಂಡು ಬಂದಿದ್ಯಾ ಅಂತ. ಆಗ ಮಗಳು ಉತ್ತರಿಸ್ತಾಳೆ, ಏನಪ್ಪ ನೀನು ಈಗಷ್ಟೇ ದೇವ್ರ ಹತ್ರ ಮಳೆ ಬರಲಿ ಅಂತ ಪ್ರಾರ್ಥನೆ ಮಾಡಿದ್ಯಾ, ಮತ್ತೆ ನಾವು ಛತ್ರಿ ಇಲ್ಲದೆ ಹೋದರೆ ಮಳೆ ಬಂದರೆ ಒದ್ದೆ ಆಗಲ್ವಾ ಅಂತ ಕೇಳ್ತಾಳೆ. ಮಗಳ ಈ ಮಾತು ಕೇಳಿ ರೈತನಿಗೆ ಆಶ್ಚರ್ಯ ಆಗುತ್ತೆ. ಆಕಾಶ ನೋಡ್ತಾನೆ, ಮಳೆ ಬರುವ ಯಾವ ಸೂಚನೆಯೂ ಕಾಣಿಸೋದಿಲ್ಲ. ಆದರೂ ಮಗಳಿಗೆ ತನ್ನ ಪ್ರಾರ್ಥನೆ ಮೇಲಿರೋ ನಂಬಿಕೆ ನೋಡಿ ಖುಷಿಯಾಗುತ್ತೆ. ಆಗ ಅವನಿಗೆ ಒಂದು ಯೋಚನೆ ಬರುತ್ತೆ, ದೇವ್ರ ಹತ್ರ ಏನಾದರೂ ಬೇಡ್ಕೊಳ್ಳೋದು ಒಳ್ಳೆಯದೇ, ಆದರೆ ಅದಕ್ಕಿಂತ ಮುಖ್ಯ ಏನು ಅಂದರೆ ನಮ್ಮ ಬೇಡಿಕೆನ ದೇವರು ನೆರವೇರಿಸ್ತಾನೆ ಅನ್ನೋ ಗಟ್ಟಿ ನಂಬಿಕೆ ಇರಬೇಕು ಅಷ್ಟೇ. ರೈತ ಅದಾದಮೇಲೆ ಮಗಳನ್ನ ಕರ್ಕೊಂಡು ಜೊತೆಗೆ ಛತ್ರಿನ ಹಿಡ್ಕೊಂಡು ಹೊಲಕ್ಕೆ ಹೊರಡ್ತಾನೆ. ಅವತ್ತಿನ ರಾತ್ರಿ ಯಾವತ್ತೂ ಇಲ್ಲದೇ ಇರೋಷ್ಟು ಮಳೆ ಆ ಹಳ್ಳಿಗೆ ಆಗುತ್ತೆ. ಈ ರೈತ ಮತ್ತು ಮಗಳ ಕತೆ ನಮಗೆ ಲೈಫಲ್ಲಿ ನಂಬಿಕೆ ಎಷ್ಟು ಮುಖ್ಯ ಅನ್ನೋದನ್ನ ಕಲಿಸ್ಕೊಡುತ್ತೆ. ನಮ್ಮ ಲೈಫಲ್ಲೂ ಕೂಡ ಕಷ್ಟಗಳ ಸಮಯ ನಡೀತಾ ಇರಬೇಕಾದ್ರೆ ನಂಬಿಕೆ ಕಡಿಮೆ ಆಗುತ್ತೆ. ಇದರಿಂದ ನಾವು ಹೋಪ್ಸ್ನ ಕಳ್ಕೊತೀವಿ. ಇಡೀ ಹಳ್ಳಿ ಮಳೆಗೋಸ್ಕರ ಪ್ರಾರ್ಥನೆ ಮಾಡುತ್ತೆ. ಆದರೆ ಅವರಲ್ಲಿ ಒಂದು ಸಂಶಯ ಇರುತ್ತೆ, ಮಳೆ ಬರುತ್ತೋ ಬರೋಲ್ವೋ ಅಂತ. ಆದರೆ ಆ ಚಿಕ್ಕ ಹುಡುಗಿ ಮಾತ್ರ ತನ್ನ ಪ್ರಾರ್ಥನೆ ಮೇಲೆ 100ಕ್ಕೆ 100 ನಂಬಿಕೆ ಇಟ್ಟು ಇವತ್ತು ಮಳೆ ಬಂದೇ ಬರುತ್ತೆ ಅಂತ ಛತ್ರಿ ಹಿಡಿದು ಕಾಯ್ತಾ ಇರ್ತಾಳೆ. ನಮ್ಮ ಲೈಫಲ್ಲೂ ಅಷ್ಟೇ, ನಮ್ಮ ಡ್ರೀಮ್ಸ್ ಅಥವಾ ಗೋಲ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ನಂಬಿಕೆ ಒಂದು ಫೌಂಡೇಶನ್ ಥರ ವರ್ಕ್ ಆಗುತ್ತೆ. ಯಾವುದೇ ಕೆಲಸ ಮಾಡೋಕ್ಕೂ ಮೊದಲು ಆ ಕೆಲಸದ ಬಗ್ಗೆ 100ಕ್ಕೆ 100 ಆತ್ಮವಿಶ್ವಾಸ ಜೊತೆಗೆ ನಂಬಿಕೆ ಇರಬೇಕು. ಈ ಕೆಲಸ ನಾನು ಮಾಡೇ ಮಾಡ್ತೀನಿ ಅನ್ನೋ ಥರ. ಆಗ ಮಾತ್ರ ನಾವು ಆ ಕೆಲಸದಿಂದ ಪಾಸಿಟಿವ್ ರಿಸಲ್ಟ್ನ ನೋಡ್ಬೋದು. ಏನಾದರೂ ಸೆಲ್ಫ್ ಡೌಟ್ ಇಟ್ಕೊಂಡು ನಂಬಿಕೆ ಇಲ್ಲದೇ ಯಾವುದಾದ್ರೂ ಕೆಲಸನ ಶುರು ಮಾಡಿದರೆ ಖಂಡಿತ ಅದರಿಂದ ನಮಗೆ ಒಳ್ಳೆ ರಿಸಲ್ಟ್ ಸಿಗಲ್ಲ. ಈಗ ಹುಷಾರಿಲ್ಲ ಅಂತ ಮೆಡಿಸಿನ್ ತಗೋತೀವಿ. ಬರೀ ಮೆಡಿಸಿನ್ ಮಾತ್ರ ನಮ್ಮನ್ನ ಕ್ಯೂರ್ ಮಾಡಲ್ಲ, ಜೊತೆಗೆ ಹುಷಾರಾಗ್ತೀವಿ ಅನ್ನೋ ನಂಬಿಕೆ ನಮ್ಮನ್ನು ಹುಷಾರಾಗೋ ಥರ ಮಾಡುತ್ತೆ. ಅದೇ ಥರ ನಾವು ದೇವರಲ್ಲಿ ಪ್ರಾರ್ಥನೆ ಇಟ್ಟಾಗ ಬರೀ ಪ್ರಾರ್ಥನೆ ಮಾತ್ರ ಅಲ್ಲ, ಪ್ರಾರ್ಥನೆ ಜೊತೆಗೆ ಒಂದು ದೃಢ ನಂಬಿಕೆ ದೇವರಲ್ಲಿ ಇಟ್ಕೋಬೇಕು. ನಾನು ಬೇಡ್ಕೋತಿದ್ದೀನಿ, ನನ್ನ ಬೇಡಿಕೆನ ದೇವರು ಖಂಡಿತ ನೆರವೇರಿಸ್ತಾನೆ ಅನ್ನೋ ನಂಬಿಕೆಯಲ್ಲಿ ಮುಂದಿನ ಕೆಲಸಗಳನ್ನ ಮಾಡಬೇಕು. ಆಗ ಮಾತ್ರ ನಾವು ಪಾಸಿಟಿವ್ ರಿಸಲ್ಟ್ನ ನೋಡೋದಕ್ಕೆ ಸಾಧ್ಯ. ನಂಬಿಕೆ ಅಂದರೆ ಬರೀ ಒಳ್ಳೇದಾಗೋ ಥರ ಆಗಲಿ ಅಂತ ಅಲ್ಲ, ಒಳ್ಳೆಯದೇ ಆಗುತ್ತೆ ಅನ್ನೋದು. ಯಾರು ಅವ್ರ ಮೇಲೆ ಅವರು ದೃಢವಾಗಿ ನಂಬ್ತಾರೋ, ಅವರ ಕನಸುಗಳ ಮೇಲೆ ನಂಬಿಕೆ ಇಡ್ತಾರೋ, ಅವರು ಖಂಡಿತವಾಗ್ಲೂ ಲೈಫಲ್ಲಿ ಏನಾದರೂ ಅಚೀವ್ ಮಾಡೇ ಮಾಡ್ತಾರೆ. ಸೊ ಬಿಲೀವ್ ಇನ್ ಯುವರ್ ಸೆಲ್ಫ್.